ಇಂದು ಮಂಡ್ಯದಲ್ಲಿ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು ಜನತಾ ದರ್ಶನವನ್ನ ನಡೆಸುತ್ತಾರೆ. ಕೇಂದ್ರ ಸಚಿವರಾದ ನಂತರ ಎಚ್.ಡಿ.ಕೆ ಮೊದಲ ಜನತಾ ದರ್ಶನ ಇದು. ಈ ಹಿಂದೆ ಸಿಎಂ ಆಗಿದ್ದಂತ ಸಂದರ್ಭದಲ್ಲಿ ಜನತಾ ದರ್ಶನವನ್ನ ಎಚ್.ಡಿ. ಕುಮಾರಸ್ವಾಮಿ ಅವರು ನಡೆಸ್ತಾ ಇದ್ರು. ಈಗ ಕೇಂದ್ರ ಸಚಿವರು ಇವತ್ತು ಜನತಾ ದರ್ಶನ ನಡೆಸೋದಕ್ಕೆ, ಜನರ ಸಮಸ್ಯೆಗಳನ್ನು ಆಲಿಸೋದಕ್ಕೆ ಮುಂದಾಗ್ತಾ ಇದ್ದಾರೆ. ಈ ಹಿಂದಿನ ಮಾದರಿಯಲ್ಲಿನೇ ಮತ್ತೆ ಜನತಾ ದರ್ಶನಕ್ಕೆ ಆಯೋಜನೆ ಮಾಡಿಕೊಳ್ಳಲಾಗಿದೆ. ಮಂಡ್ಯದ ಅಂಬೇಡ್ಕರ್ ಭವನದಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಅವರು ಈ ಜನತಾ ದರ್ಶನ ನಡೆಸುವ ಮೂಲಕ ತಮ್ಮ ಶಕ್ತಿ ಪ್ರದರ್ಶನವನ್ನ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಬೆಳಗ್ಗೆ 10 ರಿಂದ ಸಂಜೆ 4 ಗಂಟೆಯವರೆಗೂ ಕೂಡ ಜನತಾ ದರ್ಶನ ನಡೆಯುತ್ತೆ. ಸಾರ್ವಜನಿಕರು ತಮ್ಮ ಅಹವಾಲುಗಳನ್ನು ಇಲ್ಲಿ ಕೊಡಬಹುದು. ಅವರ ಮನವಿಯನ್ನ ಆಲಿಸಿ ಸ್ಥಳದಲ್ಲೇ ಪರಿಹಾರ ಕೊಡೋದಕ್ಕೆ ಅಂತ ಕೂಡ ಕ್ರಮವನ್ನ ತೆಗೆದುಕೊಳ್ಳಲಾಗ್ತಾ ಇದೆ. ಇವತ್ತು ಎಚ್.ಡಿ. ಕುಮಾರಸ್ವಾಮಿ ಅವರು ಜನತಾ ದರ್ಶನ ನಡೆಸ್ತಾ ಇದ್ದಾರೆ. ಹಿಂದೆ ಸಿಎಂ ಆದಂಥ ಸಂದರ್ಭದಲ್ಲೂ ಕೂಡ ಜನತಾ ದರ್ಶನ ನಡೆಸ್ತಾ ಇದ್ರು. ಅದೇ ಮಾದರಿಯಲ್ಲೇ ಈ ಬಾರಿ ಅಂದರೆ ಕೇಂದ್ರ ಸಚಿವರಾಗಿ ಅವರು ಆಯ್ಕೆಯಾಗಿದ್ದಾರೆ. ಇವತ್ತು ಕೂಡ ಜನತಾ ದರ್ಶನವನ್ನು ನಡೆಸುವ ಮೂಲಕ ಜನರ ಸಮಸ್ಯೆಗಳನ್ನು ಆಲಿಸಿ ಸ್ಥಳದಲ್ಲೇ ಪರಿಹಾರ ಕೊಡುವಂಥ ವ್ಯವಸ್ಥೆಯನ್ನು ಕೂಡ ಮಾಡಿಕೊಂಡಿದ್ದಾರೆ. ಮೊದಲು ಜನರ ಅಹವಾಲುಗಳನ್ನು ಸ್ವೀಕಾರ ಮಾಡಲಾಗುತ್ತೆ ಮತ್ತು ಆ ಸಮಸ್ಯೆ ಯಾವ ಇಲಾಖೆಗೆ ಸೇರಿದ್ದು ಅಂತ ಪರಿಗಣಿಸಲಾಗುತ್ತೆ. ಅದಾದ ಬಳಿಕ ಆ ಇಲಾಖೆಯ ಅಧಿಕಾರಿಗಳಿಗೆ ಸೂಚನೆ ಕೊಡ್ತಾರೆ ಆ ಸಮಸ್ಯೆಯನ್ನು ಬಗೆಹರಿಸಬೇಕು ಅಂತ. ಮಂಡ್ಯದ ಅಂಬೇಡ್ಕರ್ ಭವನದಲ್ಲಿ ಇವತ್ತು ಎಚ್.ಡಿ. ಕುಮಾರಸ್ವಾಮಿ ಅವರು ಈ ಒಂದು ಜನತಾ ದರ್ಶನ ನಡೆಸೋದ್ರ ಮೂಲಕ ತಮ್ಮ ಶಕ್ತಿ ಪ್ರದರ್ಶನವನ್ನು ತೋರಿಸೋದಕ್ಕೆ ಮುಂದಾಗ್ತಾ ಇದ್ದಾರೆ.